ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು ಜನ ಪಾರ್ಟಿಸಿಪೆಂಟ್ಸ್ ಗಳಿದ್ರು ಕೂಡ 3 ಜನಗಳು ಬಹಳ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾರೆ. ನಂಬರ್ 1 ಪ್ರೊಮೋಟರ್ಸ್ ಅಂತ ಹೇಳ್ಬೋದು ನಾವು. ಅಂದ್ರೆ ಆ ಕಂಪನಿಯ ಓನರ್ಸ್ ಗಳನ್ನ ಬೇಸಿಕಲಿ ಪ್ರೊಮೋಟರ್ಸ್ ಅಂತ ಹೇಳ್ತೀವಿ. ಐಡಿಯಲಿ ಜಾಸ್ತಿ ಹೋಲ್ಡಿಂಗ್ಸ್ ಅಥವಾ ಕಂಪನಿಯ ಜಾಸ್ತಿ ಶೇರ್ಗಳು ಅವ್ರ ಹತ್ರ ಇರುತ್ತೆ. ಇನ್ನ ಎರಡನೇದಾಗಿ ಬರ್ತಕ್ಕಂಥ ಕ್ಯಾಟಗರಿ FIIs ಅಂತ ಹೇಳ್ತಾರೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಹೆಸರು ಹೇಳೋ ಪ್ರಕಾರನೇ ಬೇರೆ ದೇಶಗಳಲ್ಲಿ ಇದ್ರೂ ಕೂಡ ಅಲ್ಲಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ ಗಳು ತುಂಬಾ ದೊಡ್ಡ ಅಮೌಂಟ್ ಗಳನ್ನ ಇನ್ವೆಸ್ಟ್ ಮಾಡ್ತಾರೆ ನಮ್ಮ ಮಾರ್ಕೆಟ್ ಅಲ್ಲಿ, ಅವ್ರನ್ನ FIIs ಅಂತ ಹೇಳ್ಬೋದಾಗಿರುತ್ತೆ. ಇನ್ನ ಮೂರನೇದಾಗಿ ಬರ್ತಕ್ಕಂತಹ ಪ್ಲೇಯರ್ಸ್ ಗಳು DIIs ಅಂದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಹೇಳ್ತಾರೆ. ಐಡಿಯಲಿ ಈಗ LIC ಇರಬಹುದು ಅಥವಾ ಓವರ್ ಆಲ್ ಮ್ಯೂಚುವಲ್ ಫಂಡ್ಸ್ ಗಳು ಇರಬಹುದು ಇಂಡಿಯಾದಲ್ಲಿ ಇರತಕ್ಕಂಥದ್ದು, ಇವರೆಲ್ಲ ಡೊಮೆಸ್ಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಗಳು ಅಂತ ಹೇಳ್ತಾರೆ. ಸೊ ಏನಕ್ಕಪ್ಪ ಇವರ ರೋಲ್ಸ್ ಗಳು ಇಂಪಾರ್ಟೆಂಟ್ ಅಂತ ಹೇಳೋದಾದ್ರೆ, ತುಂಬಾ ದೊಡ್ಡ ದುಡ್ಡನ್ನ ಇವರು ಇನ್ವೆಸ್ಟ್ ಮಾಡ್ತಾರೆ. ಆಬ್ವಿಯಸ್ಲಿ ಇವರು ದುಡ್ಡನ್ನ ತೆಗೆದ್ರು ಕೂಡ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಜಾಸ್ತಿ ಆಗಿರುತ್ತೆ. ದುಡ್ಡನ್ನ ಇವರು ಇನ್ವೆಸ್ಟ್ ಮಾಡ್ತಾ ಇದ್ರು ಕೂಡ ಜಾಸ್ತಿ ಇಂಪ್ಯಾಕ್ಟ್ ಗಳು ಪರಿಣಾಮಗಳು ಮಾರ್ಕೆಟ್ ಅಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ. ಈ 3 ಪ್ಲೇಯರ್ಸ್ ಗಳು ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿರ್ತಕ್ಕಂತಹ ಟಾಪ್ 5 ಕಂಪನೀಸ್ ಗಳ ಬಗ್ಗೆ ಮಾಹಿತಿಯನ್ನ ನಾನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತ ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ಟಾಕ್ಸ್ ಗಳು ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 2 ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಾವು ತಿಳ್ಕೋಬೇಕು. ಮೊದಲನೇದು ಫಿಲ್ಟರ್ಸ್ ಗಳು ಅಥವಾ ಯಾವ ವಿಷಯವಾಗಿ ನಾವು ಸೆಲೆಕ್ಟ್ ಮಾಡಿರ್ತೀವಿ ಅಂತ ಹೇಳೋದಾದ್ರೆ FIIs, DIIs ಗಳು, ಪ್ರಮೋಟರ್ಸ್ ಗಳು, ಈ 3 ಜನದ ಸ್ಟೇಕ್ ಏನಿದೆಯೋ ಮಿನಿಮಮ್ 0.1% ಗಿಂತ ಜಾಸ್ತಿ ಇನ್ಕ್ರೀಸ್ ಆಗಿರಬೇಕು. ಹಾಗೆ ಏನೇನೆಲ್ಲ ಡೇಟಾ ಫಾರ್ಮ್ ಅಲ್ಲಿ ನಾನು ಹೇಳಕ್ ಹೋಗ್ತಾ ಇದ್ದೀನಿ, ಈ ಮಾಹಿತಿಗಳೆಲ್ಲ 18 ನವೆಂಬರ್ 2022ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. ನಮ್ಮ ಲಿಸ್ಟ್ ಅಲ್ಲಿ ಇರತಕ್ಕಂತಹ ಮೊದಲನೆಯ ಕಂಪನಿ ಅತುಲ್ ಇಂಡಿಯಾ ಅಂತ ಹೇಳ್ಕೊಂಡು, ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಇವತ್ತಿನ ಮಟ್ಟಿಗೆ ಕೆಮಿಕಲ್ಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಈ ಕಂಪನಿ ಕೆಲಸ ಮಾಡ್ತಾ ಇದೆ. 2 ಮೇನ್ ಸೆಗ್ಮೆಂಟ್ಸ್ ಗಳು ಬರುತ್ತೆ. ಒಂದು ಲೈಫ್ ಸೈನ್ಸ್ ಕೆಮಿಕಲ್ಸ್ ಅಂತ ಹೇಳ್ತಾರೆ, ಇನ್ನೊಂದು ಪರ್ಫಾರ್ಮೆನ್ಸ್ ಅಂಡ್ ಅದರ್ ಕೆಮಿಕಲ್ಸ್ ಅಂತ ಹೇಳ್ತಾರೆ. ಸೊ ಈ ರೀತಿಯಂತ ಮೇನ್ ಸೆಗ್ಮೆಂಟ್ಸ್ ಗಳ ಮೂಲಕ ಇವತ್ತಿನ ಮಟ್ಟಿಗೆ ಕಂಪನಿ ಕೆಲಸ ಮಾಡ್ತಾ ಇದೆ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ. ನೀವು ಗಮನಿಸ್ತಾ ಇರಬಹುದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಯಾವ ರೀತಿ ಇದೆ ಅತುಲ್ ಇಂಡಿಯಾದು ಅಂತ ಹೇಳ್ಕೊಂಡು. ಇವಾಗ ಪ್ರಮೋಟರ್ಸ್ ಗಳು 45% ನಷ್ಟು ಸ್ಟೇಕ್ ಅನ್ನ ಈ ಕಂಪನಿಯಲ್ಲಿ ಹೋಲ್ಡ್ ಮಾಡ್ತಾ ಇದ್ರೆ, 22% ನಷ್ಟು ಪಬ್ಲಿಕ್ ಅಂದ್ರೆ ನಾರ್ಮಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರತಕ್ಕಂತಹ ಸ್ಟೇಕ್ ಗಳಾಗಿದ್ರೆ, 24% ನಷ್ಟು ಸ್ಟೇಕ್ ಅನ್ನ DIIs ಗಳು ಅಂದ್ರೆ ಡೊಮೆಸ್ಟಿಕಲ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗಳು ಹೋಲ್ಡ್ ಮಾಡ್ತಾ ಇದ್ದಾರೆ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ FIIs ಗಳು 9% ನಷ್ಟು ಸ್ಟೇಕ್ ಅನ್ನ ಈ ಕಂಪನಿಯಲ್ಲಿ ಹೋಲ್ಡ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಇರ್ತಕ್ಕಂಥ ಮೇನ್ ಸ್ಟ್ರೆಂತ್ಸ್ ಗಳು ಅಂತ ಹೇಳೋದಾದ್ರೆ, ಇವರ ಡೈವರ್ಸಿಫೈಡ್ ರೆವಿನ್ಯೂ ಸೋರ್ಸಸ್ ಗಳು ಅಥವಾ ಸೇಲ್ಸ್ ಸೋರ್ಸಸ್ ಗಳು ಅಂತ ಹೇಳ್ಬೋದು. ಇವತ್ತಿನ ಮಟ್ಟಿಗೆ 2 ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿದ್ನೋ, ಅದರಲ್ಲಿ ಪರ್ಫಾರ್ಮೆನ್ಸ್ ಅಂಡ್ ಅದರ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ 71% ನಷ್ಟು ರೆವಿನ್ಯೂ ಇವರಿಗೆ ಬರ್ತಾ ಇದ್ರೆ, ಲೈಫ್ ಸೈನ್ಸ್ ರಿಲೇಟೆಡ್ ಕೆಮಿಕಲ್ಸ್ ಅಲ್ಲಿ ಇವರು 29% ನಷ್ಟು ರೆವಿನ್ಯೂ ಅಥವಾ ಸೇಲ್ಸ್ ಅನ್ನ ಇವತ್ತಿನ ಮಟ್ಟಿಗೆ ತಗೊಳ್ತಾ ಇದ್ದಾರೆ. ಹಾಗೆ ಇವ್ರಿಗೆ ಬರ್ತಾ ಇರತಕ್ಕಂಥ ರೆವಿನ್ಯೂ ಸ್ಟ್ರೀಮ್ಸ್ ಗಳು ಏನಿದೆಯೋ ತುಂಬಾ ಡೈವರ್ಸಿಫೈಡ್ ಆಗಿರುತ್ತೆ. ಒಂದೇ ಕಡೆಯಿಂದ ಇವ್ರಿಗೆ ಇನ್ವೆಸ್ಟ್ಮೆಂಟ್ ಬರ್ತಾ ಇರಲ್ಲ, ಸುಮಾರು ಬೇರೆ ಬೇರೆ ಸೆಗ್ಮೆಂಟ್ಸ್ ಗಳಿಂದ ಇವರಿಗೆ ಬರ್ತಾ ಇರತಕ್ಕಂಥ ರೆವಿನ್ಯೂಸ್ ಗಳು ಏನಿದೆಯೋ ಇವರಿಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ಇನ್ನೊಂದು ಕಡೆಗೆ ಇವರಲ್ಲಿ ಇರತಕ್ಕಂತಹ ಸ್ಟ್ರಾಂಗ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಟೀಮ್ಸ್ ಗಳಿರ್ಬೋದು, ಹಾಗೆ ಓವರ್ ಆಲ್ ಒಂದು ಮ್ಯಾನೇಜ್ಮೆಂಟ್ ಸ್ಟ್ರೆಂತ್ ಏನಿದೆಯೋ ಈ ಕಂಪನಿಗೆ ಇರತಕ್ಕಂತಹ ಮೇಜರ್ ಸ್ಟ್ರೆಂತ್ಸ್ ಗಳಾಗಿರುತ್ತೆ ಇವತ್ತಿನ ಮಟ್ಟಿಗೆ. ಇನ್ನ ಇವ್ರಿಗೆ ಇರತಕ್ಕಂತಹ ಮೇಜರ್ ಅಥವಾ ಬಿಗ್ಗೆಸ್ಟ್ ವೀಕ್ನೆಸ್ ಅಥವಾ ಥ್ರೆಟ್ ಅಂತ ಹೇಳೋದಾದ್ರೆ ಓವರ್ ಆಲ್ ಕ್ರೂಡ್ ಆಯಿಲ್ ಡಿಪೆಂಡೆನ್ಸಿ ಅಂತ ಹೇಳ್ಬೋದು. ಇವರಿಗೆ ಬೇಕಾಗಿರತಕ್ಕಂಥ ರಾ ಮಟೀರಿಯಲ್ಸ್ ನ ಡಿಪೆಂಡೆನ್ಸಿ ಮೋಸ್ಟ್ ಆಫ್ ದ ಸಿಚುವೇಶನ್ಸ್ ಗಳಲ್ಲಿ ಕ್ರೂಡ್ ಆಯಿಲ್ ಗೆ ಲಿಂಕ್ ಆಗಿರುತ್ತೆ. ಕ್ರೂಡ್ ಆಯಿಲ್ ಆಗಿರತಕ್ಕಂತಹ ಏರುಪೇರಿನ ಗತಿಗಳೇನಿದೆಯೋ ಅದು ಈ ಕಂಪನಿಯ ಓವರ್ ಆಲ್ ಪರ್ಫಾರ್ಮೆನ್ಸ್ ಮೇಲೆ ಪರಿಣಾಮ ಬೀರತಕ್ಕಂತಹ ಸಾಧ್ಯತೆಗಳಿರುತ್ತೆ. ಇದು ಸದ್ಯದ ಮಟ್ಟಿಗೆ ಇರತಕ್ಕಂತಹ ಚಾಲೆಂಜ್ ಪಾಯಿಂಟ್ ಆಗಿರುತ್ತೆ ಈ ಕಂಪನಿಗೆ. ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾವು ಬರ್ತಕ್ಕಂಥ ದಿನಗಳಲ್ಲಿ ಕಾದ್ ನೋಡಬೇಕಾಗಿದೆ. ಇವಾಗ ಕಂಪನಿಯ ಓವರ್ ಆಲ್ ಈ ಒಂದು ಪ್ರಮೋಟರ್ಸ್ ಗಳು ಹಾಗೆ ಮೇನ್ ಪ್ಲೇಯರ್ಸ್ ಗಳ ಸ್ಟೇಕ್ ಹೋಲ್ಡಿಂಗ್ ಯಾವ ರೀತಿ ಚೇಂಜ್ ಆಗಿದೆ, ಹಾಗೆ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಇನ್ಸ್ಟಿಟ್ಯೂಷನಲ್ ಹೋಲ್ಡಿಂಗ್ಸ್ ಪ್ರಕಾರ ಅಂತ ಹೇಳೋದಾದ್ರೆ 0.01% ನಷ್ಟು ಇನ್ಕ್ರಿಮೆಂಟ್ ಕಂಡು ಬಂದಿರುತ್ತೆ ಪ್ರಮೋಟರ್ಸ್ ಗಳ ಹೋಲ್ಡಿಂಗ್ ಅಲ್ಲಿ. 0.38% ನಷ್ಟು ಇನ್ಕ್ರಿಮೆಂಟ್ ಕಂಡು ಬಂದಿದೆ FIIs ಗಳ ಹೋಲ್ಡಿಂಗ್ಸ್ ಗಳಲ್ಲಿ ಅಂತ ಹೇಳೋದಾದ್ರೆ, 0.04% ನಷ್ಟು ಇನ್ಕ್ರಿಮೆಂಟ್ DIIs ಗಳಲ್ಲಿ ಕಂಡು ಬಂದಿರುತ್ತೆ. ಹಾಗೆ ಓವರ್ ಆಲ್ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿ ಪ್ರಕಾರ ಕರೆಂಟ್ ಮಾರ್ಕೆಟ್ ಪ್ರೈಸ್ 8113.3 ರಲ್ಲಿ ಟ್ರೇಡ್ ಆಗ್ತಾ ಇದ್ರೆ, ಪಿ ರೇಷಿಯೋ 39.69 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.02 ಆಗಿದ್ರೆ, ಕಳೆದ 5 ವರ್ಷದಲ್ಲಿ 12.39% ನಷ್ಟು ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿರುತ್ತೆ ಕಂಪನಿ ಕಾಂಪೌಂಡೆಡ್ ಮ್ಯಾನರ್ ಅಲ್ಲಿ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ 14.25% ಆಗಿದ್ರೆ, ಕಳೆದ 1 ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ -6.8% ನಷ್ಟು ನೆಗೆಟಿವ್ ರಿಟರ್ನ್ ಹೂಡಿಕೆದಾರರಿಗೆ ಕೊಟ್ಟಿರುತ್ತೆ ಕಂಪನಿ. ಬಟ್ ಕಳೆದ 5 ವರ್ಷದ ಪ್ರಕಾರ 26.32% ನಷ್ಟು ಪಾಸಿಟಿವ್ ಕಾಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ ಈ ಕಂಪನಿ. ಇನ್ನ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ 200 ಡೇ ಮೂವಿಂಗ್ ಅವರೇಜ್ ಸದ್ಯಕ್ಕೆ 8774 ರಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಇದ್ರ ಪ್ರಕಾರ ಅಂತ ಕಂಪೇರ್ ಮಾಡಿ ನೋಡೋದಾದ್ರೆ ಪ್ರೆಸೆಂಟಿನ ಬೆಲೆ, ಅದರ ಸದ್ಯದ ಬೆಲೆ ಇದರ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. RSI 14 32.6 ಅಂದ್ರೆ 40ರ ಕೆಳಗಡೆಗೆ ಸದ್ಯದ ಮಟ್ಟಿಗೆ ಟ್ರೇಡ್ ಆಗ್ತಾ ಇರೋದ್ರಿಂದ ಓವರ್ ಆಲ್ RSI ಕೂಡ ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಈ ಸ್ಟಾಕ್ ಅಲ್ಲಿ. ವೆಲ್, ನಮ್ಮಲ್ಲಿ ಇರತಕ್ಕಂತಹ ಎರಡನೇ ಕಂಪನಿ ಬಂದು JSW ಸ್ಟೀಲ್ ಹೆಸರಲ್ಲೇ ಇದೆ. ಸ್ಟೀಲ್ ಗೆ ಸಂಬಂಧಪಟ್ಟ ಹಾಗೆ
ಕೆಲಸ ಮಾಡ್ತಾ ಇರತಕ್ಕಂಥ ಕಂಪನಿ, ಒನ್ ಆಫ್ ದ ಬಿಗ್ಗೆಸ್ಟ್ ಗ್ರೂಪ್ JSW ಗ್ರೂಪ್ ಗೆ ಸಂಬಂಧಪಟ್ಟಿರತಕ್ಕಂಥ ಕಂಪನಿ ಇದಾಗಿರುತ್ತೆ. 16,000 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ಹೊಂದಿರತಕ್ಕಂತಹ ಬಿಗ್ಗೆಸ್ಟ್ ಅಥವಾ ಲಾರ್ಜೆಸ್ಟ್ ಕಂಪನಿ ಅಂತ ಹೇಳ್ಬೋದು JSW ಸ್ಟೀಲ್ ನ. ಗ್ಯಾಲ್ ವ್ಯಾಲ್ಯೂಮ್ ಇರಬಹುದು, ಸ್ಪೆಷಲ್ ಅಲಾಯ್ ಇರಬಹುದು, ಹಾಟ್ ರೋಲ್ಡ್, ಕೋಲ್ಡ್ ರೋಲ್ಡ್, ಹಾಗೆ ಗೆಲ್ವನೈಸ್ಡ್, ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಏನೇನ್ ಕೆಟಗರೀಸ್ ಬರುತ್ತೋ ಸ್ಟೀಲ್ ಅಲ್ಲಿ, ಆ ಕೆಟಗರಿ ಆಫ್ ಸ್ಟೀಲ್ಸ್ ಅನ್ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಇನ್ನು ಕಂಪನಿಯ ಓವರ್ ಆಲ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಪ್ರಕಾರ ಅಂತ ಹೇಳೋದಾದ್ರೆ 45.2% ನಷ್ಟು ಪ್ರಮೋಟರ್ಸ್ ಗಳು ಹೋಲ್ಡ್ ಮಾಡ್ತಾ ಇದ್ದಾರೆ ಕಂಪನಿಯಲ್ಲಿ, 10.75% ನಷ್ಟು FIS ಗಳು ಹೋಲ್ಡ್ ಮಾಡ್ತಾ ಇದ್ದಾರೆ, DIS ಗಳು 9.25% ನಷ್ಟು ಹೊಂದಿರ್ತಾರೆ. ಇಂಟ್ರೆಸ್ಟಿಂಗ್ಲಿ ಗವರ್ಮೆಂಟ್ ಕೂಡ 0.51% ನಷ್ಟು ಸ್ಟೇಕ್ ಅನ್ನ ಈ ಕಂಪನಿಯಲ್ಲಿ ಹೊಂದಿರ್ತಾರೆ. ಇನ್ನು ಪಬ್ಲಿಕ್ ಗೆ 33.7% ನಷ್ಟು ಓವರ್ ಆಲ್ ಸ್ಟೇಕ್ ಅವೈಲೇಬಲ್ ಇದ್ರೆ, ಅದರ್ಸ್ ಅಲ್ಲಿ 0.6% ನಷ್ಟು ಸ್ಟೇಕ್ ಇವತ್ತಿನ ಮಟ್ಟಿಗೆ ಇರುತ್ತೆ. ಲೋಟಸ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ಸ್ ಲಿಮಿಟೆಡ್ ಇರಬಹುದು, ಮೋರ್ಗನ್ ಸ್ಟ್ಯಾನ್ಲಿ ಫ್ರಾನ್ಸ್ ಇರಬಹುದು, ಹಾಗೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ LIC ಬೇಸಿಕಲಿ, ಹಾಗೆ LICI ಯುಲಿಪ್ ಗ್ರೋತ್ ಫಂಡ್. ಸೊ ಈ ರೀತಿಯಾದಂತಹ ಮೇನ್ ಇನ್ಸ್ಟಿಟ್ಯೂಷನ್ಸ್ ಗಳು ಕೂಡ ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿರುತ್ತೆ ಇವತ್ತಿನ ಕಾಲಕ್ಕೆ. ಇನ್ನು ಕಂಪನಿಗೆ ಇರತಕ್ಕಂತಹ ಮೇಜರ್ ಸ್ಟ್ರೆಂತ್ಸ್ ಗಳು ಅಂತ ಹೇಳೋದಾದ್ರೆ, ಇವರು ಯೂಸ್ ಮಾಡ್ತಕ್ಕಂತಹ ಟೆಕ್ನಾಲಜಿ ಅಂತ ಹೇಳ್ಬೋದು. ಕೋರೆಕ್ಸ್ ಟೆಕ್ನಾಲಜಿ ಅನ್ನೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಏನಿದೆಯೋ ಈ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ, ಸ್ಟೀಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕಂಪನಿ ಅಳವಡಿಸಿಕೊಂಡಿರುತ್ತೆ ರೀಸೆಂಟ್ ದಿನಗಳಲ್ಲಿ. ಸೊ ಈ ಒಂದು ಹೊಸದಾಗಿದ್ರು ಕೂಡ ಈ ಒಂದು ಪರ್ಟಿಕ್ಯುಲರ್ ಟೆಕ್ನಾಲಜಿ ಈ ಕಂಪನಿಗೆ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಹಾಗೆ ಓವರ್ ಆಲ್ ಕಾಸ್ಟ್ ಎಫೆಕ್ಟಿವ್ ಆಗಿ ಪ್ರೊಡಕ್ಷನ್ ಮಾಡ್ತಕ್ಕಂತಹ ಕೆಪಾಸಿಟಿಯನ್ನ ಈ ಕಂಪನಿಗೆ ತಂದುಕೊಡುತ್ತೆ. ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಇನ್ನೊಂದು ಕಡೆಯಿಂದ ಸ್ಟ್ರಾಟಜಿಕಲ್ ಲೊಕೇಶನ್ಸ್ ಗಳು ಏನಿದೆಯೋ ಇವರ ಪ್ಲಾಂಟ್ ಇಂದು, ಫಾರ್ ಎಕ್ಸಾಂಪಲ್ ಇವಾಗ ಬೆಳ್ಳಾರಿಯಲ್ಲಿ ಇವತ್ತಿನ ಮಟ್ಟಿಗೆ JSW ಸ್ಟೀಲ್ ಒನ್ ಆಫ್ ದ ಬಿಗ್ಗೆಸ್ಟ್ ಲೊಕೇಶನ್ ಹೊಂದಿರುತ್ತೆ. ಸೊ ಈ ಲೊಕೇಶನ್ ಇಂದ ಓವರ್ ಆಲ್ ಇವ್ರಿಗೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ ಐರನ್ ಓರ್ ಏನಿದೆಯೋ ತುಂಬಾ ಹತ್ತಿರ ಇರತಕ್ಕಂಥದ್ದು ಸ್ಟ್ರಾಟಜಿಕಲ್ ಅಡ್ವಾಂಟೇಜಸ್ ಕೂಡ ಈ ಕಂಪನಿಗೆ ತಂದುಕೊಡುತ್ತೆ. ಸದ್ಯದ ಮಟ್ಟಿಗೆ ಇರತಕ್ಕಂತಹ ಮೇಜರ್ ಅಡ್ವಾಂಟೇಜ್ ಪಾಯಿಂಟ್ಸ್ ಗಳಾಗಿರುತ್ತೆ ಇದು. ಇನ್ನ ವೀಕ್ನೆಸ್ ಕಡೆಗೆ ಅಂತ ಹೇಳೋದಾದ್ರೆ, ಕಂಪನಿ US ಹಾಗೆ ಇಟಲಿಯಲ್ಲಿ ಸಪರೇಟ್ ಆಗಿ ಸಬ್ಸಿಡರೀಸ್ ಗಳನ್ನ ತಗೊಳ್ಳೋದ್ರ ಮೂಲಕ ಅಕ್ವೈರ್ ಮಾಡುತ್ತೆ ಕಂಪನೀಸ್ ಗಳನ್ನ. ಆ ಕಂಪನೀಸ್ ಗಳು ಇವತ್ತಿನ ಮಟ್ಟಿಗೆ ಲಾಸ್ ಅಲ್ಲಿ ಇದೆ. ಸೊ US ರೀಸೆಂಟ್ ಆಗಿ ಪ್ರಾಫಿಟ್ ಬಂದಿದ್ರು ಕೂಡ ಇಟಲಿಯಲ್ಲಿ ಇರತಕ್ಕಂತಹ ಇವರ ಸಬ್ಸಿಡರಿ ಇವತ್ತಿಗೂ ಕೂಡ ಲಾಸ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಅಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳ ಓವರ್ ಆಲ್ ಕನ್ಸಾಲ್ಟೇಷನ್ ಡೀಟೇಲ್ಸ್ ಏನಿದೆ ಈ ಕಂಪನಿಯ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮ ಬೀರುತ್ತೆ. ಇದು ಒಂದ್ ಕಡೆಗಾದ್ರೆ, ಇನ್ನೊಂದು ಕಡೆಗೆ ಐರನ್ ಇರಬಹುದು, ಸ್ಟೀಲ್ ಇರಬಹುದು. ಸೊ ಆಬ್ವಿಯಸ್ಲಿ ಇವೆಲ್ಲ ವಿಷಯಗಳೇನಿದೆ ಸೈಕ್ಲಿಕಲ್ ಇನ್ ನೇಚರ್ ಅಂತ ಹೇಳ್ಬೋದು. ಇವರ ಬಿಸ್ನೆಸ್ ಡಿಮ್ಯಾಂಡ್ ಅಂಡ್ ಸಪ್ಲೈಗೆ ಸಂಬಂಧಪಟ್ಟಿರುತ್ತೆ. ಹಾಗೆ ಮಟೀರಿಯಲ್ ಕಾಸ್ಟ್ ಇನ್ಫ್ಲೇಷನ್ ಏನಿದೆಯೋ ಆ ಇನ್ಫ್ಲೇಷನ್ ಇಮಿಡಿಯೇಟ್ ಎಫೆಕ್ಟ್ ಕೂಡ ಈ ಕಂಪನಿ ಮೇಲೆ ಬೀರುತ್ತೆ. ಇವಾಗ ಓವರ್ ಆಲ್ ಈ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿ ಹಾಗೆ ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಗಳ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳೋಣ. ಇನ್ಸ್ಟಿಟ್ಯೂಷನಲ್ ಹೋಲ್ಡಿಂಗ್ ಪ್ರಕಾರ JSW ಸ್ಟೀಲ್ ಆಲ್ಮೋಸ್ಟ್ 0.17% ನಷ್ಟು ಇನ್ಕ್ರಿಮೆಂಟ್ ಕಂಡಿರುತ್ತೆ ಪ್ರಮೋಟರ್ಸ್ ಗಳ ಹೋಲ್ಡಿಂಗ್ ಪ್ರಕಾರ ಅಂತ ಹೇಳೋದಾದ್ರೆ. 0.14% ನಷ್ಟು ಇನ್ಕ್ರಿಮೆಂಟ್ FIS ಗಳ ಹೋಲ್ಡಿಂಗ್ ಅಲ್ಲಿ, 0.18% ನಷ್ಟು ಇನ್ಕ್ರಿಮೆಂಟ್ DIS ಗಳ ಹೋಲ್ಡಿಂಗ್ ಅಲ್ಲಿ ಕಂಡು ಬಂದಿರುತ್ತೆ. ಇನ್ನ JSW ಸ್ಟೀಲ್ ನ ಕರೆಂಟ್ ಪ್ರೈಸ್ ಬೆಲೆ ಬಂದು 696 ಟ್ರೇಡ್ ಆಗ್ತಾ ಇದೆ. PE ರೇಷಿಯೋ 22.31 ಆಗಿದ್ರೆ, ಡೆಟ್ ಟು ಇಕ್ವಿಟಿ 1.25 ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 21.36% ನಷ್ಟು ಸೇಲ್ಸ್ ಅಲ್ಲಿ ಕಾಂಪೌಂಡೆಡ್ ಗ್ರೋತ್ ನ ಕಂಡಿದ್ರೆ ಕಂಪನಿ, ರಿಟರ್ನ್ ಆನ್ ಇಕ್ವಿಟಿ 37.62% ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ ಪಾಸಿಟಿವ್ 7.07%, ಹಾಗೆ ಕಳೆದ 5 ವರ್ಷದಲ್ಲೂ ಕೂಡ 21% ನಷ್ಟು ಪಾಸಿಟಿವ್ ಕಾಂಪೌಂಡೆಡ್ ಗ್ರೋತ್ ಅನ್ನ ಈ ಕಂಪನಿ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಸದ್ಯಕ್ಕೆ 200 ಡೇ ಮೂವಿಂಗ್ ಅವರೇಜ್ 648.38 ಇರುತ್ತೆ. ಸೊ ಇದರ ಮೇಲೆ ಸದ್ಯದ ಬೆಲೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. RSI 40 ಕೂಡ 54.8, ಅಂದ್ರೆ ಸದ್ಯದ ಒಂದು ಸೆಂಟಿಮೆಂಟ್ ನ್ಯೂಟ್ರಲ್ ಅಂತ ಹೇಳಿದ್ರು ಕೂಡ 60ರ ಮೇಲೆ RSI ಕ್ರಾಸ್ ಆಗೋಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡುತ್ತೆ RSI ಆ ಸಮಯದಲ್ಲಿ. ಸೊ ನಮ್ಮ ಲಿಸ್ಟ್ ಇರತಕ್ಕಂತಹ ನೆಕ್ಸ್ಟ್ ಕಂಪನಿ ಬಂದು ಆಸ್ಟ್ರಲ್ ಲಿಮಿಟೆಡ್ ಅಂತ ಹೇಳ್ಕೊಂಡು 1996ರಲ್ಲಿ ಅಫಿಷಿಯಲಿ ಇವರ ಕಂಪನಿಯ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ಮಟ್ಟಿಗೆ ಕಂಪನಿ ಡ್ರೈನೇಜ್ ಇರಬಹುದು, ಹಾಗೆ ಪ್ಲಂಬಿಂಗ್ ರಿಲೇಟೆಡ್ ಇರತಕ್ಕಂಥ ಪೈಪ್ಸ್ ಗಳು ಏನು ಬರುತ್ತೋ ಆ ಪೈಪ್ಸ್ ಗಳ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರತಕ್ಕಂಥ ಕಂಪನಿ ಇದಾಗಿರುತ್ತೆ. ಸೊ ನೀವು ನೋಡ್ತಾ ಇರಬಹುದು ಇವಾಗ ಆಸ್ಟ್ರಲ್ ಕಂಪನಿಯ ಓವರ್ ಆಲ್ ಪ್ರಾಡಕ್ಟ್ ವೇರಿಯೇಷನ್ಸ್ ಗಳು ಹಾಗೆ ಡೈವರ್ಸಿಫಿಕೇಶನ್ಸ್ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ನೀವು ಗಮನಿಸ್ತಾ ಇರಬಹುದು. ಇವಾಗ ಇನ್ನ ಓವರ್ ಆಲ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಪ್ರಕಾರ ಅಂತ ಹೇಳೋದಾದ್ರೆ, ಪ್ರಮೋಟರ್ಸ್ ಹೋಲ್ಡಿಂಗ್ ಬಂದು 56%, FIS 16%, DIS 14%, ಪಬ್ಲಿಕ್ 14% ನಷ್ಟು ಹೊಂದಿರುತ್ತೆ. ಸೊ ABG ಕ್ಯಾಪಿಟಲ್ ಇರಬಹುದು, UTI ಫ್ಲೆಕ್ಸಿ ಕ್ಯಾಪ್ ಫಂಡ್ ಇರಬಹುದು, ಎಕ್ಸಿಸ್ ಮ್ಯೂಚುವಲ್ ಫಂಡ್ಸ್ ಗಳು ಇರಬಹುದು. ಈ ರೀತಿಯಾದಂತಹ ಮೇಜರ್ FIS DIS ಗಳು ಇವತ್ತಿನ ಮಟ್ಟಿಗೆ ಕಂಪನಿಯಲ್ಲಿ ಹೋಲ್ಡ್ ಮಾಡ್ತಾ ಇದ್ದಾರೆ ಶೇರ್ ಗಳನ್ನ. ಕಂಪನಿಗೆ ಇರತಕ್ಕಂಥ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳೋದಾದ್ರೆ ಇವರ ಆಪರೇಟಿಂಗ್ ಎಫಿಷಿಯನ್ಸಿ ಏನಿದೆಯೋ ROC ಅನ್ನೋ ಒಂದು ಪ್ಯಾರಾಮೀಟರ್ ಬರುತ್ತೆ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ಅಂದ್ರೆ ಎಂಟೈರ್ ಇವರು ತಗೊಂಡಿರ್ತಕ್ಕಂಥ ಸಾಲ ಇರಬಹುದು, ಇರತಕ್ಕಂತಹ ಒಂದು ಕ್ಯಾಶ್ ಅಲ್ಲಿ ಎಷ್ಟು ಓವರ್ ಆಲ್ ಒಂದು ಡೆಪ್ಲಾಯ್ಮೆಂಟ್ ಏನ್ ಮಾಡಿರ್ತಾರೋ ಕ್ಯಾಶ್ ಅನ್ನ, ಅದರ ಮೇಲೆ ಇವರು ಎಷ್ಟು ಅರ್ನ್ ಮಾಡ್ತಾ ಇದಾರೆ ಅನ್ನೋದನ್ನ ತಿಳಿಸ್ಕೊಡ್ತಕ್ಕಂಥ ನಂಬರ್ ಇದಾಗಿರುತ್ತೆ. ಸೊ ರೀಸೆಂಟ್ ದಿನಗಳ ಪ್ರಕಾರ 30%ಗೆ ROC ರೀಚ್ ಆಗಿರುತ್ತೆ ಈ ಕಂಪನಿದು. ಅಂದ್ರೆ ಓವರ್ ಆಲ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಪರ್ಫಾರ್ಮೆನ್ಸ್ ವೈಸ್ ಕಂಪನಿ ಎಫಿಷಿಯಂಟ್ ಆಗಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನೋ ಒಂದು ಮಾಹಿತಿನ ತಿಳಿಸ್ಕೊಡುತ್ತೆ. ಈ ಒಂದು ಪರ್ಟಿಕ್ಯುಲರ್ ವಿಷಯ ಕಂಪನಿಗೆ
ಸದ್ಯದ ಮಟ್ಟಿಗೆ ಇರ್ತಕ್ಕಂತಹ ಸ್ಟ್ರೆಂತ್ ಆಗಿರುತ್ತೆ. ಇನ್ನ ಇವ್ರಿಗೆ ಇರ್ತಕ್ಕಂತಹ ಮೇಜರ್ ವೀಕ್ನೆಸ್ ಅಥವಾ ಥ್ರೆಟ್ ಅಂತ ಹೇಳೋದಾದ್ರೆ ಇವ್ರಿಗೆ ಇರ್ತಕ್ಕಂತಹ ಇಂಡೈರೆಕ್ಟ್ ಡಿಪೆಂಡೆನ್ಸಿ ಏನಿದೆಯೋ ಕ್ರೂಡ್ ಆಯಿಲ್ ಮೇಲೆ ಇರ್ತಕ್ಕಂಥ ಅಂತ ಹೇಳ್ಬೋದು. ಬಿಕಾಸ್ ಇವ್ರು ಬೇಕಾಗಿರ್ತಕ್ಕಂತಹ ಮೇನ್ ಮಟೀರಿಯಲ್ CPVC ಆಲ್ಮೋಸ್ಟ್ 30 ರಿಂದ 35% ನಷ್ಟು ಡಿಪೆಂಡೆನ್ಸಿ ಇವತ್ತಿನ ಮಟ್ಟಿಗೆ ಕಂಪನಿ ರಾ ಮಟೀರಿಯಲ್ ವೈಸ್ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಗಳ ಮೇಲೆ ಇರುತ್ತೆ. ಸೊ CPVC ಡೈರೆಕ್ಟ್ ಬೈ ಪ್ರಾಡಕ್ಟ್ ಆಗಿರುತ್ತೆ ಕ್ರೂಡ್ ಆಯಿಲ್. ಸೊ ಹಾಗಾಗಿ ಅಲ್ಲಿ ಆಗ್ತಕ್ಕಂತಹ ವೇರಿಯೇಷನ್ಸ್ ಗಳಿದೆಯೋ ಆ ವೇರಿಯೇಷನ್ಸ್ ಗಳು ಈ ಕಂಪನಿಯ ಮೇಲೆ ಪರಿಣಾಮ ಬೀರತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸದ್ಯದ ಮಟ್ಟಿಗೆ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಈ ಕಂಪನಿಗೆ ಚಾಲೆಂಜ್ ಪಾಯಿಂಟ್ ಆಗಿರುತ್ತೆ. ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾವು ಬರ್ತಕ್ಕಂಥ ದಿನಗಳಲ್ಲಿ ಕಾದ್ ನೋಡಬೇಕಾಗಿದೆ. ಇವಾಗ ಓವರ್ ಆಲ್ ವೇರಿಯೇಷನ್ಸ್ ಗಳಿಂದ ಹೋಲ್ಡಿಂಗ್ ಅಲ್ಲಿ ಆಗಿರ್ತಕ್ಕಂಥದ್ದು ಹಾಗೆ ಫೈನಾನ್ಷಿಯಲ್ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು ಇನ್ಸ್ಟಿಟ್ಯೂಷನಲ್ ಹೋಲ್ಡಿಂಗ್ಸ್ ಅಂತ ಹೇಳೋದಾದ್ರೆ ಓವರ್ ಆಲ್ 0.12% ನಷ್ಟು ಇನ್ಕ್ರಿಮೆಂಟ್ ಪ್ರಮೋಟರ್ಸ್ ಗಳ ಹೋಲ್ಡಿಂಗ್ ಅಲ್ಲಿ ಕಂಡು ಬಂದಿದ್ರೆ 0.19% ನಷ್ಟು FIIs ಗಳ ಹೋಲ್ಡಿಂಗ್ ಅಲ್ಲಿ ಕಂಡು ಬಂದಿರುತ್ತೆ. 0.77% ನಷ್ಟು ಜಂಪ್ DIIs ಗಳಲ್ಲಿ ಕಂಡು ಬಂದಿರುತ್ತೆ ಹೋಲ್ಡಿಂಗ್ಸ್ ಪ್ರಕಾರ ಅಂತ ಹೇಳೋದಾದ್ರೆ. ಆಸ್ಟ್ರಲ್ ಲಿಮಿಟೆಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಸದ್ಯದ ಬೆಲೆ 1889 ಟ್ರೇಡ್ ಆಗ್ತಾ ಇದ್ರೆ ಪಿ ರೇಷಿಯೋ 89.44 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.04. ಕಳೆದ 5 ವರ್ಷದಲ್ಲಿ 18.32% ನಷ್ಟು ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿರುತ್ತೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 22.57% ನಷ್ಟು ಆಗಿದ್ರೆ ಕಳೆದ 1 ವರ್ಷದಲ್ಲಿ ನೆಗೆಟಿವ್ ಅಲ್ಲಿದೆ ಗ್ರೋತ್. ನೆಗೆಟಿವ್ 18.03% ನಷ್ಟು ನೆಗೆಟಿವ್ ಗ್ರೋತ್ ಅನ್ನು ಹೂಡಿಕೆದಾರರಿಗೆ ತಂದುಕೊಟ್ಟಿದ್ರೆ ಬಟ್ ಕಳೆದ 5 ವರ್ಷದ ಪ್ರಕಾರ 31.52% ನಷ್ಟು ಕನ್ಸಿಸ್ಟೆಂಟ್ ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಇನ್ನ 200 ಡೇ ಮೂವಿಂಗ್ ಅವರೇಜ್ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಸದ್ಯಕ್ಕೆ 2016 ಟ್ರೇಡ್ ಆಗ್ತಾ ಇರುತ್ತೆ. 200 ಡೇ ಮೂವಿಂಗ್ ಅವರೇಜ್ ಇದಕ್ಕಿಂತ ಕೆಳಗಡೆಗೆ ಸದ್ಯದ ಬೆಲೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. RSI 14 29.7. ಸೊ 30ರ ಕೆಳಗಡೆಗೆ ಇರೋದ್ರಿಂದ ಆಬ್ವಿಯಸ್ಲಿ ಇದನ್ನ ಓವರ್ ಸೋಲ್ಡ್ ಕಂಡೀಷನ್ ಅಂತ ಹೇಳ್ತಾರೆ. ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಜಾಸ್ತಿ ಜನಗಳು ಭಯ ಪಟ್ಬಿಟ್ಟು ಕಡಿಮೆ ಬೆಲೆಗೆ ಮಾರ್ಬಿಟ್ಟಿದ್ದಾರೆ ಅನ್ನೋ ಒಂದು ವಿಷಯವನ್ನ ನಮಗೆ ತಿಳಿಸ್ಕೊಡುತ್ತೆ. ಸೊ ಹಾಗಾಗಿ ಓವರ್ ಸೋಲ್ಡ್ ಕಂಡೀಷನ್ ಅಂತ ನಾವು ಈ ಒಂದು ವಿಷಯವನ್ನ ಹೇಳ್ಬೋದಾಗಿರುತ್ತೆ. 40ರ ಕೆಳಗಡೆಗಿದ್ರೆ RSI ನೆಗೆಟಿವ್ ಟ್ರೆಂಡ್ ಅನ್ನ ಇಂಡಿಕೇಟ್ ಮಾಡುತ್ತೆ RSI ಪ್ರಕಾರ ಅಂತ ಹೇಳೋದಾದ್ರೆ. ವೆಲ್ ನಮ್ಮಲ್ಲಿ ಇಷ್ಟತಕ್ಕಂತಹ 4ನೇ ಕಂಪನಿ ಬಂದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ಬ್ರ್ಯಾಂಡ್ ಏಷ್ಯನ್ ಪೇಂಟ್ಸ್ ಲಿಮಿಟೆಡ್. ಸೊ ಆಲ್ಮೋಸ್ಟ್ ಇವತ್ತಿನ ಮಟ್ಟಿಗೆ ಮೆಜಾರಿಟಿ ಆಫ್ ದ ಪೋರ್ಷನ್ ಏನಿದೆಯೋ ಪೇಂಟ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಲೀಡ್ ಅಲ್ಲಿ ಇರತಕ್ಕಂತಹ ಇಂಡಸ್ಟ್ರಿ ಅಂತ ಹೇಳ್ಬೋದು ಅಥವಾ ಕಂಪನಿ ಅಂತ ಹೇಳ್ಬೋದು ಏಷ್ಯನ್ ಪೇಂಟ್ಸ್ ಅನ್ನ. ಸೊ ಈ ಪರ್ಟಿಕ್ಯುಲರ್ ಕಂಪನಿ ಏನಿದೆಯೋ 1942ರಲ್ಲಿ ತನ್ನ ಜರ್ನಿಯನ್ನ ಸ್ಟಾರ್ಟ್ ಮಾಡುತ್ತೆ. ಇವತ್ತಿನ ಪ್ರಕಾರ ಓವರ್ ಆಲ್ ಶೇರಿಂಗ್ ನ ಹೋಲ್ಡಿಂಗ್ ಪ್ರಕಾರ ಅಂತ ಹೇಳೋದಾದ್ರೆ 52.62% ನಷ್ಟು ಪ್ರಮೋಟರ್ಸ್ ಹೊಂದಿರ್ತಾರೆ ಈ ಒಂದು ಪರ್ಟಿಕ್ಯುಲರ್ ಸ್ಟೇಕ್ ಅನ್ನ ಈ ಕಂಪನಿಯಲ್ಲಿ. 18.56% ನಷ್ಟು FIIs ಗಳು ಹೋಲ್ಡ್ ಮಾಡ್ತಾ ಇದ್ರೆ 8.74% ನಷ್ಟು DIIs ಗಳು ಹೋಲ್ಡ್ ಮಾಡ್ತಾ ಇರ್ತಾರೆ ಶೇರ್ ಅನ್ನ ಈ ಕಂಪನಿಯಲ್ಲಿ. ಇನ್ನ ಓವರ್ ಆಲ್ ಗವರ್ಮೆಂಟ್ ಕೂಡ 0.04% ನಷ್ಟು ಸ್ಟೇಕ್ ಅನ್ನ ಈ ಕಂಪನಿಯಲ್ಲಿ ಹೊಂದಿದ್ರೆ 19.99% ನಷ್ಟು ಪಬ್ಲಿಕ್ ಹಾಗೆ ಅದರ್ಸ್ 0.04% ನಷ್ಟು ಸ್ಟೇಕ್ ಅನ್ನ ಹೊಂದಿರ್ತಾರೆ. ಸೊ ಒಂದು ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ SBI ನಿಫ್ಟಿ 50 ETF ಏನಿದೆ ಒನ್ ಆಫ್ ದ ಬಿಗ್ಗೆಸ್ಟ್ ETF. ಸೊ ಈ ETF ಕೂಡ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರುತ್ತೆ. ಸುಮಾರು FIIs ಗಳು DIIs ಗಳು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನಾವಿಲ್ಲಿ ಹೇಳ್ಬೋದಾಗಿರುತ್ತೆ. ಕಂಪನಿಗೆ ಇರತಕ್ಕಂತಹ ಮೇಜರ್ ಅಂಡ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂತ ಅಂದ್ರೆ ಈ ಕಂಪನಿಗೆ ಇರತಕ್ಕಂತಹ ಮೊನೋಪೊಲಿ ಸ್ಟೇಟಸ್ ಅಂತ ಹೇಳ್ಬೋದು. ಸೊ ಆರ್ಗನೈಸ್ಡ್ ಡೊಮೆಸ್ಟಿಕ್ ಪೇಂಟ್ ಮಾರ್ಕೆಟ್ ಅಲ್ಲಿ 50% ನಷ್ಟು ಆಲ್ಮೋಸ್ಟ್ ಈಗ 2 ಪೇಂಟ್ ನೋಡ್ತಾ ಇದೀವಿ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಅದ್ರಲ್ಲಿ ಒಂದು ಪೇಂಟ್ ಏಷ್ಯನ್ ಪೇಂಟ್ಸ್ ಆಗಿರುತ್ತೆ. 50% ನಷ್ಟು ಈ ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ ಶೇರ್ ನ ಕಂಪನಿ ಹೊಂದಿರುತ್ತೆ ಎಂಟೈರ್ ಆರ್ಗನೈಸ್ಡ್ ಮಾರ್ಕೆಟ್ ಅಲ್ಲಿ. ಅಟ್ ದ ಸೇಮ್ ಟೈಮ್ ಎರಡನೆಯ ಸೆಕೆಂಡ್ ಲಾರ್ಜೆಸ್ಟ್ ಪ್ಲೇಯರ್ ಏನಿದ್ರೆ ಇಂಡಸ್ಟ್ರಿ ಬರ್ತಕ್ಕಂಥವ್ರು ಪೇಂಟ್ ಇಂಡಸ್ಟ್ರಿಯಲ್ಲಿ ಬರೀ 16% ಮಾತ್ರ ಹೊಂದಿರ್ತಾರೆ. ಅಂದ್ರೆ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಮೊನೋಪೊಲಿ ಬಿಸ್ನೆಸ್ ಅನ್ನ ಏಷ್ಯನ್ ಪೇಂಟ್ಸ್ ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಡೆಕೋರೇಟಿವ್ ಸೆಗ್ಮೆಂಟ್ ಅಂತ ಬರುತ್ತೆ. ಸೊ ಪೇಂಟ್ ಸೆಗ್ಮೆಂಟ್ ಅಲ್ಲಿ ಅದರಲ್ಲಿ 80 ರಿಂದ 85% ನಷ್ಟು ಮಾರ್ಕೆಟ್ ಶೇರ್ ನ ಎಂಟೈರ್ ಪೇಂಟ್ ಡೆಕೋರೇಟಿವ್ ಪೇಂಟ್ ಇಂಡಸ್ಟ್ರಿಯಲ್ಲಿ ಈ ಕಂಪನಿ ಹೊಂದಿರುತ್ತೆ. ಹಾಗೆ ಇವತ್ತಿನ ಮಟ್ಟಿಗೆ ಅಂತ ಹೇಳೋದಾದ್ರೆ 16 ರಿಂದ 19% ನಷ್ಟು ಆಪರೇಟಿಂಗ್ ಹೆಲ್ದಿ ಆಪರೇಟಿಂಗ್ ಮಾರ್ಜಿನ್ ಅನ್ನು ಕೂಡ ಈ ಕಂಪನಿ ಹೊಂದಿರುತ್ತೆ. ಸೊ ಎಫಿಷಿಯಂಟ್ ಆಗಿ ಎಂಟೈರ್ ಆಪರೇಷನ್ ಅನ್ನ ಮಾಡೋದಷ್ಟೇ ಅಲ್ಲ, ಈ ಒಂದು ಎಂಟೈರ್ ಪೇಂಟ್ ಇಂಡಸ್ಟ್ರಿಯಲ್ಲಿ ಮೇಜರ್ ಪೊಸಿಷನ್ ಅನ್ನ ಲೀಡಿಂಗ್ ಪೊಸಿಷನ್ ಈ ಕಂಪನಿ ಹೊಂದಿರೋದೇ ಈ ಕಂಪನಿಗೆ ಇರತಕ್ಕಂತಹ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ. ಇನ್ನ ವೀಕ್ನೆಸ್ ಕಡೆಗೆ ಅಂತ ಹೇಳೋದಾದ್ರೆ ಕಂಪನಿಗೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ ಕಾಸ್ಟ್ ಏನಿದೆಯೋ ಆಲ್ಮೋಸ್ಟ್ 50% ನಷ್ಟು ಆಗಿರುತ್ತೆ ಇವರ ಎಂಟೈರ್ ಸೇಲ್ಸ್ ಗೆ ಅಂತ ಕಂಪೇರ್ ಮಾಡೋದು. ಅಂದ್ರೆ ಕಂಪನಿ ₹10 ಸೇಲ್ಸ್ ತೆಗಿತಾ ಇದೆ ಅಂತಂದ್ರೆ ಅದರಲ್ಲಿ 50% ನಷ್ಟು ಮಟೀರಿಯಲ್ ಕಾಸ್ಟ್ ಆಗಿರುತ್ತೆ ಇವರಿಗೆ. ಸೊ ಡೈರೆಕ್ಟ್ ಡಿಪೆಂಡೆನ್ಸಿ ಏನಿದೆಯೋ ಮಟೀರಿಯಲ್ ಕಾಸ್ಟ್ ಮೇಲೆ ಜಾಸ್ತಿ ಇರುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ರೂಡ್ ಆಯಿಲ್ ಹಾಗೆ ಟೈಟಾನಿಯಂ ಡೈಆಕ್ಸೈಡ್ ಮೇಲೂ ಕೂಡ ಈ ಕಂಪನಿಯ ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ ಇನ್ ಟರ್ಮ್ಸ್ ಆಫ್ ದ ರಾ ಮಟೀರಿಯಲ್ಸ್ ಅಂತ ಹೇಳೋದಾದ್ರೆ. ಸೊ ಒಂದು ಅಲ್ಲಿ ಆಗ್ತಾ ಇರತಕ್ಕಂಥ ಏರುಪೇರಿನ ಡೈರೆಕ್ಟ್ ಪರಿಣಾಮ ಈ ಕಂಪನಿ ಮೇಲೆ ಬೀರುತ್ತೆ. ಇನ್ನೊಂದು ಕಡೆಯಿಂದ ವ್ಯಾಲ್ಯೂಯೇಷನ್ ಪ್ರಕಾರ ಅಂತ ಹೇಳೋದಾದ್ರೆ ಏಷ್ಯನ್ ಪೇಂಟಿನ ವ್ಯಾಲ್ಯೂಯೇಷನ್ ಪಿ ರೇಷಿಯೋ ಪ್ರಕಾರ ಜಾಸ್ತಿ ಇರುತ್ತೆ ಕಂಪೇರಿಂಗ್ ಟು ದ ಇಂಡಸ್ಟ್ರಿ ಪಿ ಅಂತ ಹೇಳೋದಾದ್ರೆ. ಎಂಟೈರ್ ಪೇಂಟ್ ಇಂಡಸ್ಟ್ರಿಯ ಪಿ ಇವತ್ತಿನ ಮಟ್ಟಿಗೆ 57.9 ಆಗಿದ್ರೆ ಏಷ್ಯನ್ ಪೇಂಟ್ಸಿನ ಪಿ 78.81 ಇರೋದ್ರ ಮೂಲಕ ಜಾಸ್ತಿ ಇದೆ ಅಂತ ಹೇಳ್ಬೋದು ನಾವು ಎಂಟೈರ್ ಇಂಡಸ್ಟ್ರಿ ಪ್ರಕಾರ ಕಂಪೇರ್ ಮಾಡಿ ನೋಡೋದಾದ್ರೆ ಪಿ ರೇಷಿಯೋನ. ಸೊ ಇದ್ರ ಪ್ರಕಾರ ಸದ್ಯದ ಮಟ್ಟಿಗೆ ಓವರ್ ವ್ಯಾಲ್ಯೂ ಆಗಿದೆ ಅಂತ ನಾವು ಹೇಳ್ಬೋದಾಗಿರುತ್ತೆ ಏಷ್ಯನ್ ಪೇಂಟ್ಸ್ ಅನ್ನ. ಸೊ ಇನ್ಸ್ಟಿಟ್ಯೂಷನಲ್ ಹೋಲ್ಡಿಂಗ್ಸ್ ಪ್ರಕಾರ ಏಷ್ಯನ್ ಪೇಂಟ್ಸ್ ಅಲ್ಲಿ 0.01% ನಷ್ಟು ಇನ್ಕ್ರಿಮೆಂಟ್ ಕಂಡು ಬಂದಿರುತ್ತೆ ಪ್ರಮೋಟರ್ಸ್ ಗಳ ಹೋಲ್ಡಿಂಗ್ ಅಲ್ಲಿ. 0.05% ನಷ್ಟು ಇನ್ಕ್ರಿಮೆಂಟ್ FIIs ಗಳ ಹೋಲ್ಡಿಂಗ್ ಅಲ್ಲಿ ಕಂಡು ಬಂದಿದ್ರೆ 0.32% ನಷ್ಟು ಇನ್ಕ್ರಿಮೆಂಟ್
DIS ಗಳ ಹೋಲ್ಡಿಂಗ್ ಅಲ್ಲಿ ಕಂಡು ಬಂದಿರುತ್ತೆ. ಇನ್ನ ಫಿನಾನ್ಷಿಯಲ್ಸ್ ಪ್ರಕಾರ ಕರೆಂಟ್ ಮಾರ್ಕೆಟ್ ಪ್ರೈಸ್ ಸದ್ಯದ ಬೆಲೆ 3095.3 ಟ್ರೇಡ್ ಆಗ್ತಾ ಇದ್ರೆ ಪಿ ರೇಷಿಯೋ 78.81 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.13 ಆಗಿದ್ರೆ ಕಳೆದ 5 ವರ್ಷದಲ್ಲಿ 14.08% ನಷ್ಟು ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿರುತ್ತೆ ಕಂಪನಿ. ಇನ್ನ ರಿಟರ್ನ್ ಆನ್ ಇಕ್ವಿಟಿ 23.15% ಆಗಿದ್ರೆ ಕಳೆದ 1 ವರ್ಷದಲ್ಲಿ ನೆಗೆಟಿವ್ ಗ್ರೋತ್ ಅನ್ನ ಕಂಡಿರುತ್ತೆ ಸ್ಟಾಕಿನ ಬೆಲೆ. ಸೊ 4.08% ನಷ್ಟು ನೆಗೆಟಿವ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಕೊಟ್ಟಿದ್ರೆ ಕಳೆದ 5 ವರ್ಷದ ಪ್ರಕಾರ 21.39% ನಷ್ಟು ಪಾಸಿಟಿವ್ ರಿಟರ್ನ್ ಅನ್ನ ಕಂಪೌಂಡೆಡ್ ವೇದಲ್ಲಿ ಎವ್ರಿ ಇಯರ್ ಕಂಪನಿ ಕೊಟ್ಟಿರುತ್ತೆ ಹೂಡಿಕೆದಾರರಿಗೆ. 200 ಮೂವಿಂಗ್ ಅವರೇಜ್ ಸದ್ಯಕ್ಕೆ 3143 ಸದ್ಯದ ಬೆಲೆ ಇದಕ್ಕಿಂತ ಕೆಳಗಡೆ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಸದ್ಯದ ಮಟ್ಟಿಗೆ. ಹಾಗೆ RSI 14 44 ರಿಂದ 60 ಬ್ಯಾಂಡ್ ಅಲ್ಲಿ ಈ ನಂಬರ್ ಇರೋದ್ರಿಂದ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ನಾವು ಹೇಳಬಹುದಾಗಿರುತ್ತೆ. ಸೊ ನಮ್ಮಲ್ಲಿ ಇರ್ತಕ್ಕಂತಹ ಕೊನೆಯ ಕಂಪನಿ ಬಂದು ಡೇಟಾ ಪ್ಯಾಟರ್ನ್ಸ್ ಅಂತ ಹೇಳ್ಕೊಂಡು ಸೋಫಾರ್ ಇವತ್ತಿನ ಮಟ್ಟಿಗೆ ಡಿಫೆನ್ಸ್ ಹಾಗೆ ಏರೋಸ್ಪೇಸ್ ಗೆ ಸಂಬಂಧಪಟ್ಟ ಹಾಗೆ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ಸ್ ಏನ್ ಬರುತ್ತೋ ಆ ಸೆಗ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಕಂಪನಿ ಕೆಲಸ ಮಾಡ್ತಾ ಇದೆ. ಶೇರ್ ಹೋಲ್ಡಿಂಗ್ ಪ್ರಕಾರ 45.76% ನಷ್ಟು ಸ್ಟೇಕ್ ಅನ್ನ ಓವರ್ ಆಲ್ ಪ್ರಮೋಟರ್ಸ್ ಗಳು ಈ ಕಂಪನಿಯಲ್ಲಿ ಹೊಂದಿದ್ರೆ 1.6% ನಷ್ಟು ಮಾತ್ರ FIS ಗಳು ಹೊಂದಿರ್ತಾರೆ. 9.24% ನಷ್ಟು DIS ಗಳು ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿರ್ತಾರೆ. 43.4% ನಷ್ಟು ಪಬ್ಲಿಕ್ ಹತ್ರ ಇರುತ್ತೆ ಶೇರ್ಸ್ ಗಳು. ಓವರ್ ಆಲ್ ಎಕ್ಸೆಸ್ ಮ್ಯೂಚುವಲ್ ಫಂಡ್ ಇರಬಹುದು, ಹಾಗೆ ಟಾಟಾ AIA ಲೈಫ್ ಇನ್ಶೂರೆನ್ಸ್ ಇರಬಹುದು, ಇವರೆಲ್ಲ DIS ಗಳಾಗಿರ್ತಾರೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರು. ಇನ್ನು ಆ ಕಂಪನಿಗೆ ಇರತಕ್ಕಂತಹ ಮೇಜರ್ ಸ್ಟ್ರೆಂತ್ ಏನಪ್ಪಾ ಅಂತಂದ್ರೆ ಇವ್ರಿಗೆ ಇರತಕ್ಕಂತಹ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು ನೀವು 5 ವರ್ಷದಲ್ಲಿ ಆಲ್ಮೋಸ್ಟ್ 163% ನಷ್ಟು ಕಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಅನ್ನ ಕಂಡಿರುತ್ತೆ ಕಂಪನಿ, ನೆಟ್ ಪ್ರಾಫಿಟ್ ಗ್ರೋತ್. ಹಾಗೆ ಕಳೆದ 3 ವರ್ಷದಲ್ಲಿ 130% ನಷ್ಟು ಗ್ರೋತ್ ಅನ್ನ ಓವರ್ ಆಲ್ ಪ್ರಾಫಿಟ್ ಅಲ್ಲಿ ಗ್ರೋತ್ ಕಂಡಿರುತ್ತೆ ಕಂಪನಿ. ಇದಷ್ಟೇ ಅಲ್ಲ, ಕಂಪನಿ ಹೊಂದಿರತಕ್ಕಂತಹ ಹ್ಯೂಜ್ ಅನುಭವ ಏನಿದೆ ಆಲ್ಮೋಸ್ಟ್ 30 ವರ್ಷಗಳ ಅನುಭವವನ್ನ ಈ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ಸ್ ಏನ್ ಬರುತ್ತೆ ಈ ಸೆಗ್ಮೆಂಟ್ ಅಲ್ಲಿ ಹೊಂದಿರುತ್ತೆ ಕಂಪನಿ. ಇದು ಕೂಡ ಒನ್ ಆಫ್ ದ ಕನ್ಸಿಡರಬಲ್ ಪಾಯಿಂಟ್ ಆಗಿರುತ್ತೆ. ಹಾಗೆ ಮೆಜಾರಿಟಿ ಆಫ್ ದ ಬಿಗ್ ಪ್ಲೇಯರ್ಸ್ ಗಳೇನಾದರೂ ಡಿಫೆನ್ಸ್ ಇಂಡಸ್ಟ್ರಿ ಹಾಗೆ ಏರೋಸ್ಪೇಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಆಗಿರ್ತಕ್ಕಂಥ ಬಿಗ್ ಕ್ಲೈಂಟ್ಸ್ ಗಳನ್ನ ಆಲ್ರೆಡಿ ಕಂಪನಿ ತನ್ನದಾಗಿಸಿಕೊಂಡಿರುತ್ತೆ. ಲೈಕ್ BEL ಇರಬಹುದು, HAL ಇರಬಹುದು, ECIL ಇರಬಹುದು. ಇನ್ಫ್ಯಾಕ್ಟ್ ಇಸ್ರೋನು ಕೂಡ ಈ ಕಂಪನಿಗೆ ಇವತ್ತಿನ ಮಟ್ಟಿಗೆ ಕಸ್ಟಮರ್ ಬೇಸ್ ಅಲ್ಲಿ ಈ ಕಂಪನಿಗಳು ಬರುತ್ತೆ. ಬಟ್ ಕಂಪನಿಯ ವೀಕ್ನೆಸ್ ಗಳು ಅಂತ ಹೇಳೋದಾದ್ರೆ ಕಂಪನಿಗೆ ಇರತಕ್ಕಂಥ ಹೈ ವ್ಯಾಲ್ಯೂಯೇಷನ್ ಅಂತ ಹೇಳ್ಬೋದು. ನಾನು ಹೇಳಿದೆ ಏಷ್ಯನ್ ಪೇಂಟ್ಸ್ ಎಕ್ಸಾಂಪಲ್, ಇಂಡಸ್ಟ್ರಿ PE ಗೆ ನಾವು ಕಂಪೇರ್ ಮಾಡಿ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ ಹ್ಯೂಜ್ ವ್ಯಾಲ್ಯೂಯೇಷನ್ ಅನ್ನ ಈ ಕಂಪನಿ ಹೊಂದಿರುತ್ತೆ. ಅಂದ್ರೆ ಆಲ್ರೆಡಿ ಇನ್ವೆಸ್ಟರ್ಸ್ ಗಳು ಲೋವರ್ ಪ್ರೈಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾರೆ ಅನ್ನೋ ಒಂದು ಮಾಹಿತಿನ ತೋರಿಸುತ್ತೆ. ಜಾಸ್ತಿ ವ್ಯಾಲ್ಯೂಯೇಷನ್ ಅಲ್ಲಿ ಸದ್ಯದ ಮಟ್ಟಿಗೆ ಬೆಲೆ ಇದೆ ಅನ್ನೋದನ್ನ ಇದು ಇಂಡಿಕೇಟ್ ಮಾಡುತ್ತೆ. ಇಂಡಸ್ಟ್ರಿ PE 39.5 ಆಗಿದ್ರೆ ಸ್ಟಾಕಿನ PE 46.5 ಆಗಿರುತ್ತೆ. ಸೊ ಹಾಗಾಗಿ ಜಾಸ್ತಿ ವ್ಯಾಲ್ಯೂಯೇಷನ್ ಈ ಕಂಪನಿ ಹೊಂದಿದೆ ಅಂತ ಹೇಳ್ಬೋದು. ಇನ್ನ ಇನ್ಸ್ಟಿಟ್ಯೂಷನಲ್ ಹೋಲ್ಡಿಂಗ್ಸ್ ಪ್ರಕಾರ ಅಂತ ಹೇಳೋದಾದ್ರೆ 0.14% ನಷ್ಟು ಗ್ರೋತ್ ಪ್ರಮೋಟರ್ಸ್ ಹೋಲ್ಡಿಂಗ್ ಅಲ್ಲಿ ಕಂಡು ಬಂದಿರುತ್ತೆ. 0.17% ನಷ್ಟು ಇನ್ಕ್ರಿಮೆಂಟ್ FIS ಗಳ ಹೋಲ್ಡಿಂಗ್ ಅಲ್ಲಿ ಆಗಿದ್ರೆ 0.99% ನಷ್ಟು ಇನ್ಕ್ರಿಮೆಂಟ್ DIS ಗಳ ಹೋಲ್ಡಿಂಗ್ ಅಲ್ಲಿ ಆಗಿರುತ್ತೆ. ಡೇಟಾ ಪ್ಯಾಟರ್ನ್ ಕರೆಂಟ್ ಮಾರ್ಕೆಟ್ ಪ್ರೈಸ್ 1377.85 ಟ್ರೇಡ್ ಆಗ್ತಾ ಇದ್ರೆ ಪಿ ರೇಷಿಯೋ 67.55 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.02. ಕಳೆದ 5 ವರ್ಷದಲ್ಲಿ 44.42% ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿದ್ರೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ 24.02% ಆಗಿರುತ್ತೆ. ಹಾಗೆ 200 ಮೂವಿಂಗ್ ಅವರೇಜ್ ಸದ್ಯಕ್ಕೆ 968 ಟ್ರೇಡ್ ಆಗ್ತಾ ಇದೆ. ಪ್ರೆಸೆಂಟ್ ಬೆಲೆ ಇದಕ್ಕಿಂತ ಮೇಲೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದ್ರೆ RSI 14 57.6 ಆಲ್ಮೋಸ್ಟ್ 60 ಹತ್ತಿರ ಇದೆ. ಸದ್ಯದ ಮಟ್ಟಿಗೆ ನ್ಯೂಟ್ರಲ್ ಅಂತ ಹೇಳಿದ್ರು ಕೂಡ 60 ಮೇಲೆ ಇದು ಕ್ರಾಸ್ ಆಯ್ತು ಅಂತಂದ್ರೆ ಪಾಸಿಟಿವ್ ಸ್ಟ್ರೆಂತ್ ಸ್ಟಾರ್ಟ್ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ, RSI 14 ಪ್ರಕಾರ. ಸ್ನೇಹಿತರೆ, ಇದೇ 5 ಕಂಪನೀಸ್ ಗಳಾಗಿತ್ತು. ಯಾವ ಕಂಪನೀಸ್ ಗಳಲ್ಲಿ ಸ್ಮಾರ್ಟ್ ಪ್ಲೇಯರ್ಸ್ ಗಳು ತಮ್ಮ ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳೋದಾದ್ರೆ ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡೋದ್ರ ಮೂಲಕ ಹಾಗೆ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಕಡೆಯಿಂದ ಸುಮಾರು ಎಫರ್ಟ್ ನಿಮ್ಮವರೆಗೂ ಈ ರೀತಿಯಂತ ಎಫೆಕ್ಟಿವ್ ಮಾಹಿತಿಗಳನ್ನು ತಲುಪಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ. ನಮಗೆ ಸಪೋರ್ಟ್ ಮಾಡಬೇಕು ಅಂತಂದ್ರೆ ಇನ್ ಕೇಸ್ ನಿಮ್ಮಲ್ಲಿ ಯಾರು ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತ ಅಂದ್ರೆ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.